2014ರಲ್ಲಿ ನರೇಂದ್ರ ಮೋದಿಯವರ ನಾಮಪತ್ರದಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿರುವುದು ಅವರ ಪತ್ನಿಯ ಹೆಸರು. ನರೇಂದ್ರ ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ಬಹುತೇಕರು ಮೋದಿ ಅವಿವಾಹಿತ ಎಂದೇ ನಂಬಿದ್ದರು. ಆದರೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡ ನಂತರ ಮೋದಿ ಅವರಿಗೆ ಮದುವೆಯಾಗಿರುವ ವಿಷಯ ಬೆಳಕಿಗೆ ಬರುತ್ತದೆ. ಮೋದಿ ಅವರು ಜಶೋದಾಬೇನ್ ಎಂಬುವರನ್ನ ಬಹು ಮುಂಚೆಯೇ ಶಾಸ್ತ್ರೋಸ್ತ್ರವಾಗಿ ವಿವಾಹ ಆಗಿದ್ದರು. ನಂತರ ದೇಶಕ್ಕಾಗಿ ಸಂಸಾರವನ್ನ ತ್ಯಜಿಸಿ ಹೋಗಿದ್ದು ಈಗ ಇತಿಹಾಸ. ಇನ್ನು ಮೋದಿ ಅವರು ಚಿಕ್ಕ ವಯಸ್ಸಿನಿಂದಲೂ ತಾನು ಜನಸೇವೆ ಮಾಡಬೇಕು ಹಾಗೂ ಅಧಿಕಾರಕ್ಕೆ ಬಂದು ಜನರ ಒಳಿತಿಗಾಗಿ ಕೆಲಸ ಮಾಡಬೇಕು ಎನ್ನುವ ಆಸೆಯನ್ನ ಹೊತ್ತವರು. ಇನ್ನು ಮೋದಿ ಅವರಿಗೆ 12ನೇ ವಯಸ್ಸು ಇದ್ದಾಗಲೇ ಜಶೋದಾ ಎನ್ನುವರ ಜೊತೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ತನ್ನ ದೇಶಕ್ಕಾಗಿ ತನ್ನ ಜನರಿಗಾಗಿ ತಾನು ದುಡಿಯಬೇಕು. ಆದರೆ ಮೋದಿಯ ತಾಯಿಯವರಿಗೆ ಜಶೋದಾಬೇನ್ ಅಂದ್ರೆ ಪಂಚಪ್ರಾಣ. ಇದೇ ಕಾರಣ ತಮ್ಮ ಮಗನಿಗೆ ಜಶೋದಾಬೇನ್ ಅನ್ನ 12ನೇ ವಯಸ್ಸಿನಲ್ಲಿ ಇದ್ದಾಗ ತಮ್ಮ ಮಗನೊಂದಿಗೆ ನಿಶ್ಚಯ ಮಾಡಿಸಿಬಿಡುತ್ತಾರೆ. ಆದರೆ ಈ ಮಾತು ಕೊಟ್ಟಿದ್ದು, ಈ ನಿಶ್ಚಯವಾಗಿದ್ದು ಹುಡುಗ ಆಗಿದ್ದ ನರೇಂದ್ರ ಅವರಿಗೆ ಸರಿಯಾಗಿ ಗೊತ್ತೇ ಇರುವುದಿಲ್ಲ. ಆ ಸಮಯದಲ್ಲಿ ಮೋದಿ ಅವರಿಗೆ ಹೆಣ್ಣಿಗಿಂತ ದೇಶಕ್ಕಾಗಿ ಹೃದಯ ಮಿಡಿಯುತ್ತಿತ್ತು. ಆದರೆ ತಾಯಿ ಎಂದರೆ ಅವರಿಗೆ ಪಂಚಪ್ರಾಣ. ಇದೇ ಕಾರಣ ತಾಯಿಯ ಆಸೆಯನ್ನ ನೆರವೇರಿಸಲು ಮುಂದಾಗುತ್ತಾರೆ. 1968ರಲ್ಲಿ ಮೋದಿ ಅವರಿಗೆ 18ನೇ ವಯಸ್ಸಿನಲ್ಲಿ ಹಾಗೂ ಜಶೋದಾಬೇನ್ ಅವರಿಗೆ 17ನೇ ವಯಸ್ಸಿನಲ್ಲಿ ಇಬ್ಬರಿಗೆ ಮದುವೆ ಮಾಡಲಾಗುತ್ತದೆ. ಆಗ ಜಶೋದಾಬೇನ್ ಅವರು 10ನೇ ತರಗತಿಯನ್ನು ಮಾತ್ರ ಪಾಸ್ ಮಾಡಿದ್ದರು. ಇನ್ನು ಜಶೋದಾ ಅವರು ಮನೆಗೆ ಬಂದಾಗ ಮೋದಿ ಅವರು ತಮಗೆ ಮದುವೆ ಮತ್ತು ಸಂಸಾರದಲ್ಲಿ ಆಸಕ್ತಿ ಇಲ್ಲ, ತಾನು ಜನಸೇವೆ ಮಾಡಬೇಕು ಹಾಗೂ ನನ್ನ ದೇಶಕ್ಕಾಗಿ ನನ್ನ ಜನರಿಗಾಗಿ ನಾನು ದುಡಿಯಬೇಕು ಎನ್ನುವ ಇಚ್ಛೆ ಇದೆ ಎಂದಾಗ ಜಶೋದಾಬೇನ್ ಅವರು ಪ್ರೋತ್ಸಾಹ ಮಾಡುವುದಾಗಿ ತಿಳಿಸುತ್ತಾರೆ. ಗಂಡನ ಆಸೆಯನ್ನ ನೆರವೇರಿಸುವುದೇ ನಮ್ಮ ಭಾರತೀಯ ಮಹಿಳೆಯಲ್ಲಿ ಇರುವಂತಹ ಒಂದು ದೊಡ್ಡ ಗುಣ. ಎಲ್ಲರೂ ಹಣ ಮಾಡಬೇಕು, ಸಂಪತ್ತು ಮಾಡಬೇಕು, ಮನೆ ಕಟ್ಟಬೇಕು, ಮಕ್ಕಳನ್ನ ಓದಿಸಿ ದೊಡ್ಡವರನ್ನಾಗಿ ಮಾಡಬೇಕೆನ್ನುವ ಮಾದಾಸೆಯನ್ನ ಹೊಂದಿದ್ದರೆ, ಆದರೆ ಮೋದಿ ದೇಶಕ್ಕಾಗಿ ದುಡಿಯಬೇಕೆನ್ನುವ ಒಂದು ಛಲವನ್ನು ಕಂಡು ಜಶೋದಾಬೇನ್ ಕೂಡ ತಮ್ಮ ಸಂಸಾರವನ್ನು ತ್ಯಾಗ ಮಾಡಲು ಮುಂದಾಗುತ್ತಾರೆ. ಹೀಗೆ ಮೋದಿ ಮತ್ತು ಜಶೋದಾಬೇನ್ ಕೇವಲ 3 ತಿಂಗಳು ಸಂಸಾರ ಜೀವನವನ್ನ ನಡೆಸಿ ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. 1969ರಲ್ಲಿ ಮೋದಿ ಮನೆಯಿಂದ ಹೊರಗಡೆ ನಡೆಯುತ್ತಾರೆ. ಇದು ಯಶೋದಾಬೇನ್ ಹಾಗೂ ನರೇಂದ್ರ ಮೋದಿಯವರ ನಡುವೆ ನಡೆದಂತಹ ಒಂದು ಪರಸ್ಪರ ಒಪ್ಪಂದ ಆಗಿತ್ತು. ಖುಷಿಯಾಗಿ ಜಶೋದಾಬೇನ್ ಕೂಡ ನರೇಂದ್ರ ಮೋದಿ ಅವರಿಗೆ ಬೀಳ್ಕೊಟ್ಟಿದ್ದರು. ಮದುವೆ ಆದ ಬಳಿಕ 3 ವರ್ಷಗಳ ಕಾಲ ಮದುವೆ ಜಾರಿಯಲ್ಲಿತ್ತು. ಈ ಅವಧಿಯಲ್ಲಿ 3 ತಿಂಗಳ ಕಾಲ ನಾವಿಬ್ಬರು ಒಟ್ಟಿಗೆ ಇದ್ದೆವು. ಪರಸ್ಪರ ಒಪ್ಪಂದದ ಮೇಲೆಯೇ ನಾವು ಬೇರೆಯಾಗಿದ್ದು, ಹೀಗೆಂದು ಇತ್ತೀಚೆಗೆ BBC ಸುದ್ದಿವಾಹಿನಿಗೆ ಜಶೋದಾಬೇನ್ ಸಂದರ್ಶನ ಕೊಟ್ಟಿದ್ದರು. ನಾನು ಮೋದಿಯವರನ್ನ ನಿಜವಾಗಿಯೂ ಮದುವೆಯಾಗಿದ್ದೆ. ಅವರು ನನ್ನ ಪಾಲಿಗೆ ರಾಮನಿದ್ದಂತೆ. 1971ರಲ್ಲಿ ತಮ್ಮ ಟೀಚರ್ ಟ್ರೈನಿಂಗ್ ಮುಗಿಸಿ 1974ಕ್ಕೆ ಟೀಚರ್ ಆಗಿ ನೇಮಕ ಆಗುತ್ತಾರೆ. ಹೀಗೆ ಟೀಚರ್ ಆಗಿದ್ದ ಇವರು ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಆದಾಗಲೂ ಕೂಡ ಮಾಧ್ಯಮದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿರಲಿಲ್ಲ. ಪತಿ ಪ್ರಧಾನಮಂತ್ರಿಯಾಗಲೆಂದು ಹಾರೈಸಿ ಕೇದಾರನಾಥ, ಬದ್ರಿನಾಥ, ಯಮನೋತ್ರಿ ಮತ್ತು ಗಂಗೋತ್ರಿ ತೀರ್ಥಕ್ಕೆ ಹೋಗಿ ಯಾತ್ರೆಯನ್ನ ಮಾಡಿದ್ದರು. ದೇಶದ ಗದ್ದುಗೆ ಮೇಲೆ ಮೋದಿ ಕೂರುವವರೆಗೂ ತಾನು ಅನ್ನ ಉಣ್ಣುವುದಿಲ್ಲ, ಚಹಾ ಸೇವಿಸುವುದಿಲ್ಲ, ಕಾಲಿಗೆ ಚಪ್ಪಲಿ ಹಾಕುವುದಿಲ್ಲ ಎಂದು ಶಪಥ ಕೂಡ ಮಾಡಿದ್ದರು. ಶಾಲಾ ಶಿಕ್ಷಕಿಯಾಗಿ 14 ವರ್ಷಗಳ ಹಿಂದೆ ನಿವೃತ್ತಿಯಾಗಿರುವ 72 ವರ್ಷದ ಜಶೋದಾಬೇನ್ ಇವತ್ತಿಗೂ ಮೋದಿ ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡುತ್ತಾನೆ ಇರುತ್ತಾರೆ. ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಊರ ದೇವಸ್ಥಾನಕ್ಕೆ ತೆರಳಿ ತನ್ನ ಗಂಡನ ಶ್ರೇಯಸ್ಸಿಗಾಗಿ ಪೂಜೆ ಸಲ್ಲಿಸಿದ ಬಳಿಕ ಹಸು ಮತ್ತು ಇರುವೆಗಳಿಗೆ ಆಹಾರ ನೀಡಿದ ಮೇಲಷ್ಟೇ ನೀರನ್ನ ಕುಡಿಯುತ್ತಾರೆ ಹಾಗೂ ಊಟವನ್ನ ಸೇವಿಸುತ್ತಾರೆ. ತಮ್ಮ ಬಳಿ ಇರುವ ಯುವಕ ಮೋದಿಯ ಭಾವಚಿತ್ರವನ್ನ ತಮ್ಮ ಪ್ರಾರ್ಥನೆ ಪುಸ್ತಕದಲ್ಲಿ ಕೂಡ ಇರಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಅವರು ತಮ್ಮ ತಮ್ಮಂದಿರಾದ ಅಶೋಕ್ ಮೋದಿ ಮತ್ತು ಕಮಲೇಶ್ ಮೋದಿ ಜೊತೆ ಉತ್ತರ ಗುಜರಾತ್ನ ಮೆಹಸಾನಾ ಜಿಲ್ಲೆಯ ಈಶ್ವರವಾಡ ಎಂಬ ಸಣ್ಣ ಹಳ್ಳಿಯಲ್ಲಿ ಸಿಂಪಲ್ ಆಗಿ ಜೀವನವನ್ನ ಮಾಡುತ್ತಿದ್ದಾರೆ. ಒಂದಲ್ಲ ಒಂದು ದಿನ ಪತಿ ಮೋದಿ ಬಂದೇ ಬರುತ್ತಾರೆ, ಕ್ಷಮೆ ಕೋರಿ ತನ್ನ ಜೊತೆಗೆ ಕರೆದೊಯ್ಯುತ್ತಾರೆ ಎನ್ನುವ ಆಸೆಯಿಂದ 55 ವರ್ಷಗಳಿಂದ ಕಾಯುತ್ತಿದ್ದೇನೆ ಎನ್ನುವ ಮಾತನ್ನ ಹೇಳಿದ್ದಾರೆ. ಇನ್ನು ಈಗಲೂ ಕೂಡ ಪ್ರಧಾನಮಂತ್ರಿಯ ಹೆಂಡತಿ ಆಗಿದ್ದರೂ ಕೂಡ ಯಾವ ಸವಲತ್ತು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಈಗಲೂ ಕೂಡ ಇವರು ಸಾಮಾನ್ಯರಂತೆ ಜೀವನವನ್ನ
ಸಾಗಿಸುತ್ತಿದ್ದಾರೆ. ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾಗಿ ನಿವೃತ್ತಿಯಾಗಿರುವ ಜಶೋದಾಬೇನ್ ತಮಗೆ ಬರುತ್ತಿರುವ 22,000 ರೂಪಾಯಿ ಮಾಸಿಕ ಪಿಂಚಣಿಯಲ್ಲಿ ಜೀವನೋಪಾಯವನ್ನು ಕಂಡುಕೊಂಡಿದ್ದಾರೆ. ಮೋದಿ ಅವರು ಒಪ್ಪಿದರೆ ತಾವು ಮತ್ತೆ ಅವರ ಜೊತೆ ಸಂಸಾರ ಹೂಡಲು ಸಿದ್ಧವಾಗಿದ್ದೇನೆ ಎಂದು ಕೂಡ ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಜೊತೆ ಇಲ್ಲದೆ ಇಷ್ಟು ವರ್ಷಗಳು ಕಳೆದರೂ ಮನಸ್ಸು ಮಾತ್ರ ಅವರಿಗಾಗಿ ಮಿಡಿಯುತ್ತಾನೆ ಇದೆ. ನನ್ನ ಪತಿ ನನ್ನ ಮೇಲೆ ಇನ್ನೂ ಕೂಡ ಪ್ರೀತಿಯ ಭಾವನೆ ಇಟ್ಟುಕೊಂಡಿದ್ದಾರೆ ಎನ್ನುವುದು ಅವರ ಆಶಾವಾದವಾಗಿದೆ. ಮೋದಿಯವರು ಒಂದು ಸಲ ಬಾ ಎಂದು ಕರೆದರೆ ನಾನು ಅವರ ಜೊತೆಗೆ ಹೋಗಿ ಬಿಡುತ್ತೇನೆ ಎನ್ನುತ್ತಾರೆ. ತೀವ್ರ ಬಯಕೆ ತುಡಿತ ಅವರ ಮಾತಿನಲ್ಲಿ ಇತ್ತೀಚೆಗೆ ಕೊಟ್ಟ ಸಂದರ್ಶನದಲ್ಲಿ ಎದ್ದು ಕಾಣುತ್ತಿತ್ತು. ಅವರು ಎಲ್ಲೆಲ್ಲಿ ಹೋಗುತ್ತಾರೋ ಅವರ ಹಿಂದೆ ಗುಜರಾತ್ ಪೊಲೀಸಿನ 5 ಪೊಲೀಸರು ಬೆಂಗಾವಲಾಗಿ ಅವರ ಹಿಂದೆಯೇ ಇರುತ್ತಾರೆ. ನಾನು ದೇವಸ್ಥಾನ, ಶಾಲೆಗಳಿಗೆ, ಆಶ್ರಮಗಳಿಗೆ, ತೀರ್ಥಯಾತ್ರೆಗೆ ಹೋದರೂ ನನ್ನ ಹಿಂದೆಯೇ ಬೆಂಗಾವಲಾಗಿ ಬರುತ್ತಾರೆ. ನಿಜಕ್ಕೂ ನನಗೆ ಇದು ಇರುಸು ಮುರುಸು ಕಿರಿಕಿರಿ ಅನಿಸುತ್ತದೆ ಎಂದು ಜಶೋದಾಬೇನ್ ಹೇಳಿಕೊಂಡಿದ್ದಾರೆ. ಈಗ ಜಶೋದಾಬೇನ್ ಅವರಿಗೆ ಕಿವಿ ಸರಿಯಾಗಿ ಕೇಳಿಸುವುದಿಲ್ಲ. 40 ವರ್ಷ ಪ್ರಾಥಮಿಕ ಶಾಲಾ ಅಧ್ಯಾಪಕಿಯಾಗಿ ಮಕ್ಕಳಿಗೆ ಪಾಠ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಮನೆಯಲ್ಲಿ ನಿವೃತ್ತಿ ಜೀವನ ನಡೆಸುತ್ತಿರುವ ಜಶೋದಾಬೇನ್ ವಾರದಲ್ಲಿ 4 ದಿವಸ ಉಪವಾಸವನ್ನ ಮಾಡುತ್ತಾರೆ. ಮುಂದೊಂದು ದಿನ ನಾನು ನರೇಂದ್ರ ಮೋದಿಯವರ ಪತ್ನಿ ಎಂದು ಅವರಿಂದಲೇ ಗುರುತಿಸಿಕೊಳ್ಳುತ್ತೇನೆ. ಅವರು ಬಂದು ನನ್ನನ್ನ ಕರೆದುಕೊಂಡು ಹೋಗುತ್ತಾರೆ ಎನ್ನುವ ನಂಬಿಕೆ ನನಗಿದೆ ಎಂದು ಅವರು ಇತ್ತೀಚೆಗೆ ಹೇಳಿಕೊಂಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾಮಪತ್ರ ತುಂಬುವಾಗ ಮೋದಿಯವರು ಜಶೋದಾಬೇನ್ ತಮ್ಮ ಪತ್ನಿ ಎಂದು ಅರ್ಜಿ ತುಂಬುವುದನ್ನು ನೆನೆಸಿಕೊಂಡು ಜಶೋದಾಬೇನ್ ಆಗ ನನಗೆ ಅಪಾರ ಸಂತೋಷ ಉಂಟಾಗಿತ್ತು, ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಬಂದಿತ್ತು ಎಂದು ಹೇಳಿಕೊಂಡಿದ್ದಾರೆ. ಈಗ ನನ್ನ ಮೇಲೆ ಖಂಡಿತ ಅವರಲ್ಲಿ ಭಾವನೆ ಬದಲಾಗಿದೆ. ಅವರು ನನ್ನನ್ನ ಇಷ್ಟಪಡುತ್ತಾರೆ. ಅವರ ಹೃದಯದಲ್ಲಿ ಖಂಡಿತ ನಾನಿದ್ದೇನೆ ಎಂದು ನಂಬಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಮೆಹಸಾನಾ ಜಿಲ್ಲೆಯ ಸಣ್ಣ ಪಟ್ಟಣದ ಉಂಜಾ ಎಂಬಲ್ಲಿ ಸೋದರ ಅಶೋಕ್ ಮೋದಿ ಜೊತೆ ಸಣ್ಣ ಮನೆಯೊಂದರಲ್ಲಿ ವಾಸವಾಗಿದ್ದ ಜಶೋದಾಬೇನ್ ಅವರಿಗೆ ಈಗ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿತ್ತು. ವಿವಾಹಿತ ಸ್ತ್ರೀಯಂತೆ ಜಶೋದಾಬೇನ್ ಕೂಡ ವೇಷಭೂಷಣವನ್ನು ತೊಡುತ್ತಾರೆ. ಸಿಂಧೂರ ತಿಲಕವಿಟ್ಟು ಮಂಗಳಸೂತ್ರ ಧರಿಸುತ್ತಾರೆ. ಭಾರತೀಯ ಮತ್ತು ಗುಜರಾತಿ ಸಂಸ್ಕೃತಿಯಲ್ಲಿ ಪತ್ನಿ ಪಾಲಿಸಬೇಕಾದಂತಹ ಎಲ್ಲ ಸಂಪ್ರದಾಯಗಳನ್ನ ಅವರು ಪಾಲಿಸಿಕೊಂಡು ಬಂದಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಸುವುದಾಗಿ ಜಶೋದಾಬೇನ್ ಹೇಳಿಕೊಂಡಿದ್ದಾರೆ. ಮುಂದೊಂದು ದಿನ ಮೋದಿಯವರು ಜನಸೇವೆಯನ್ನ ಮುಗಿಸಿ ಮರಳಿ ತಮ್ಮ ಹೆಂಡತಿ ಜೊತೆಗೆ ಕೊಂಚ ದಿವಸ ಸಂಸಾರ ಮಾಡಲಿ ಎಂಬುದು ನಮ್ಮ ಆಸೆ ಕೂಡ ಆಗಿದೆ. ತನ್ನ ಗಂಡನಿಗಾಗಿ ಹಾಗೂ ದೇಶಕ್ಕಾಗಿ ಒಬ್ಬ ಮಹಿಳೆ ಈ ತ್ಯಾಗ ನಿಜಕ್ಕೂ ದೊಡ್ಡದು. ಇಂಥದೊಂದು ತ್ಯಾಗ ಮಾಡಿದಂತಹ ನರೇಂದ್ರ ಮೋದಿ ಅವರಿಗೆ ಹಾಗೂ ಅವರ ಮಡದಿಯಾದಂತಹ ಯಶೋದಾ ಅಮ್ಮನವರಿಗೆ ನಮ್ಮ ತಂಡದ ಪರವಾಗಿ ಹ್ಯಾಟ್ಸ್ ಆಫ್. ಸ್ನೇಹಿತರೆ, ನರೇಂದ್ರ ಮೋದಿ ಹಾಗೂ ಅವರ ಮಡದಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.